ಇದು ಹೇಳಬೇಕೋ ಹೇಳುವಾಗ ಎಲ್ರಿಗೂ ಗೊತ್ತಿರೋ ವಿಚಾರ, ಓಕೆನಾ? ಇಷ್ಟರಲ್ಲಿ ಅಭಿನಯಿಸೋದು ಹೇಗೆ ಅಂತ ತೋರಿಸಿರುವಂಥ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದಿರಾ, ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದರೆ ತುಂಬ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು ಏನೋ ಟೀಸರ್ ರಿಲೀಸ್ ಆಗಿದೆ. ಸೊ ಅಗಳಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಳು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಅದು ಥಿಯೇಟ್ರಲ್ಲಿ ಬಂದು ನೋಡ್ಬೋದು. ಭಾಳ ಚೆನ್ನಾಗಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಅನ್ನೋದೇ ನನಗೆ ಸಿನಿಮಾ ಟೈಟ್ಲ್ ಅನ್ನೋದು ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ವಿತೌಟ್ ನೋಯಿಂಗ್ ದ ಟೈಟಲ್ ನೀವು ಸಿನಿಮಾ ಆಕ್ಟ್ ಮಾಡ್ತೀರಾ? ಸಿನಿಮಾ ಚೆನ್ನಾಗಾಗ್ತಿದೆ. ದೈತ್ಯ ಪ್ರತಿಭೆಗಳೆಲ್ಲ ಇದ್ದಾರೆ. ಪೃಥ್ವಿ ಅಂಬರ್ ಇದ್ದಾರೆ, ಗೋಪಾಲ್ ಇದ್ದಾರೆ. ಇದಕ್ಕೆ ನೆನಬೇಕು, ಒಳ್ಳೆ ಸಿನಿಮಾ ಆಗುತ್ತೆ. ಅವಿನಾಶ್ ಆ್ಯಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ ಅಂತ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾರೆ. ಅದೇ ಇದೇನು ಈ ಥರದ ಹೆಸರು ಇಟ್ಬಿಟ್ಟಿದಾರಲ್ಲ ಅಂತ ಅನ್ನಿಸ್ತು. ಜೊತೆಗೆ ಪೃಥ್ವಿ ಅಂಬರ್ ಅವರ ಚಿತ್ರನೂ ನೋಡಿದೆ. ಭಾಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ದ ಟೋಟಲ್ ಡಿಸೈನ್ ಇರ್ಬೋದು. ಅದಾದಮೇಲೆ ಒಂದು ಇದ್ದಕ್ಕಿದ್ದಾಗೆ ಒಂದು ದಿವಸ ಫೋನ್ ಬರುತ್ತೆ. ಸರ್ ನಿಮ್ಮ ಹತ್ರ ಒಬ್ರು ಮಾತಾಡಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಒಂದು ನಿಮಿಷ ಕೊಟ್ಟೆ ಬಿಟ್ರು. ಏನೂ ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನು. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಅಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೆ ಗೊತ್ತಿರಲಿಲ್ಲ.